ವಸತಿ ಶಾಲೆಯಲ್ಲಿ 15 ವರ್ಷದ ಬಾಲಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ರಾಯಬಾಗ ತಾಲೂಕು ಆಸ್ಪತ್ರೆಯ ಮುಂದೆ ಪೋಷಕರ ಆಕ್ರೋಶ. ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿಯೇ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮಸ್ಯೆಗೆ ತಕ್ಷಣ ಪರಿಹಾರ ಸಿಗಬೇಕು ಅಂತ ಪೋಷಕರು ಆಸ್ಪತ್ರೆಯ ಆವರಣದಲ್ಲಿಯೇ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಮಸ್ಯೆಗೆ ತಕ್ಷಣ ಪರಿಹಾರ ಸಿಗಬೇಕು ಅಂತ ಹೇಳಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 15 ವರ್ಷದ ಬಾಲಕ ಅನುಮಾನಾಸ್ಪದವಾಗಿ ವಸತಿ ಶಾಲೆಯಲ್ಲಿ ಸಾವನ್ನಪ್ಪಿದ್ದಾನೆ. ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಯೋರ್ವ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾನೆ. ಹಾಸ್ಟೆಲ್ ವಾರ್ಡನ್ನ ಹಲ್ಲೆಯಿಂದಾಗಿ ನಮ್ಮ ಮಗ ಸಾವನ್ನಪ್ಪಿದ್ದಾನಂತ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಸೊಟ್ಟೆಟ್ಟಿ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸೊಟ್ಟೆಟ್ಟಿ ಗ್ರಾಮದಲ್ಲಿ ಗೌತಮ್ ಹನುಮಂತ ಭಜಂತ್ರಿ ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿ. ಮೃತ ಗೌತಮ್ ರಾಯಬಾಗ ತಾಲೂಕಿನ ನಿಡಗುಂದಿ ಗ್ರಾಮದ ವಿದ್ಯಾರ್ಥಿ ಇದ್ದ. ಮೃತ ಗೌತಮ್ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ. ಮೃತ ಗೌತಮ್ನ ಬೆನ್ ಮೇಲೆ ಹಾಗೂ ಆತನ ಗುಪ್ತಾಂಗದ ಮೇಲೆ ಬಾಸುಂಡೆಗಳು ಪತ್ತೆಯಾಗಿದೆ. ಸಂಜೆ ಸಮಯ 7 ಗಂಟೆಗೆ ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮನೆಯವರಿಗೆ ತಿಳಿಸದೆ ಆತನನ್ನ ರಾಯಬಾಗ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ರು ವಸತಿ ನಿಲಯದ ಸಿಬ್ಬಂದಿ. ವಸತಿ ನಿಲಯದಲ್ಲಿ ವಿದ್ಯಾರ್ಥಿ ನೇಣು ಹಾಕಿಕೊಂಡಿದ್ದಾನೆ ಅಂತ ಪಾಲಕರಿಗೆ ವಸತಿ ನಿಲಯದ ಸಿಬ್ಬಂದಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ಗುರುವಾರ ಮೃತ ಗೌತಮ್ ಆತನ ಅಕ್ಕನ ಮದುವೆಗೆ ಹಾಜರಾಗಿ ವಸತಿ ನಿಲಯಕ್ಕೆ ವಾಪಸ್ ಆಗಿದ್ದಂತೆ. ಹಾಸ್ಟೆಲ್ ವಾರ್ಡನ್ ಹಲ್ಲೆಯಿಂದಾಗಿ ನಮ್ಮ ಮಗ ಗೌತಮ್ ಮೃತಪಟ್ಟಿದ್ದಾನೆ ಅಂತ ಕುಟುಂಬಸ್ಥರು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ರಾಯಬಾಗ ಸಾರ್ವಜನಿಕ ಆಸ್ಪತ್ರೆಯ ಎದುರುಗಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಡಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ತಕ್ಷಣ ಪರಿಹಾರಕ್ಕೆ ಪೋಷಕರು ಆಗ್ರಹಿಸಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭೇಟಿ ಮಾಡೋದು ಏನಾಗಿದೆ ಅಂತೇಳಿ ಮಾಹಿತಿಯನ್ನು ತೆಗೆದುಕೊಂಡ್ರೆ ನಾನು ಕೂಡ ಬರ್ತೀನಿ ಅಂತೇಳಿ ಮಗು ಅಕಾಲಿಕ ಮಗು ಮರಣ ಹೊಂದಿದೆ. ಯಾವ ರೀತಿಯಾಗಿದೆ ಏನಾಗಿದೆ ಅಂತಕ್ಕಂಥದ್ದು ಇಲಾಖೆಯಿಂದ ತನಿಖೆಯನ್ನು ನಡೆಸಿದಾಗ ಅದರ ಸತ್ಯಾಸತ್ಯತೆ ಗೊತ್ತಾಗ್ತೈತಿ. ಮಗು ಆಗಬಾರ್ದಾಗಿತ್ತು ಈ ರೀತಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಆಗ್ತಕ್ಕಂಥ ನಮಗೂ ಕೂಡ ಭಾಳ ನೋವು ಮತ್ತು ಖೇದದ ಸಂಗತಿ. ಯಾಕಂದ್ರೆ ಮಕ್ಕಳು ಓದಲಿಕ್ಕಾಗಿಯೇ ಭವಿಷ್ಯ ಕಟ್ಕೊಳಕ್ಕಾಗಿಯೇ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಆ ಥರ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಈ ಥರ ಅನಾಹುತಗಳು ಆಗುವಂತಂದ್ರೆ ಭಾಳ ಒಂದು ಎಲ್ಲರಿಗೂ ಕೂಡ ಅತೀವಾಗಿರ್ತಕ್ಕಂಥ ದುಃಖದ ಸಂಗತಿ ಆಗಿದೆ. ಈ ಬಗ್ಗೆ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರಿದೆ ನ್ಯಾಯಯುತವಾಗಿ ಏನಾಗಿದೆ ತನಿಖೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ತಾರೆ. ನಿಮ್ಗೆ ಎಷ್ಟು ಗಂಟೆಗೆ ಗೊತ್ತಾಗಿತ್ತು ಸರ್? ನಿನ್ನೆ ನನಗೆ ಸುಮಾರು ಸರ್ ಫೋನ್ ಮಾಡಿದಾಗ ರಾತ್ರಿ 9-9:30 ಆಗಿತ್ತು. ನಮಗೆ ಗೂಗಲ್ ಮೀಟ್ ಇತ್ತು, ಯಾವುದೋ ಕಮಿಷನರ್ ಸಾಹೇಬ್ರ ಮೀಟಿಂಗ್ ಇತ್ತು. ಆ ಮೀಟಿಂಗ್ನಿಂದ ನಾವು ಅದರಿಂದ ಲೆಫ್ಟ್ ಆದ್ರೆ ಮತ್ತೆ ಇದಾಗುತ್ತೆ ಅಂತ ನಮ್ಮ ಸಂಬಂಧಪಟ್ಟಂತ ಇವರಿಗೆ ಸರ್ ಇನ್ಸಿಡೆಂಟ್ ಆದ ಸರ್ ಅದು 1 ಗಂಟೆಗೆ ಆಗಿದೆ ಅಂತ ಹೇಳ್ತಾರೆ ಸರ್. ಯಾವುದು ನಮಗೆ ಗೊತ್ತಿಲ್ಲ. ಆಮೇಲೆ ಸರ್ ಇನ್ಸಿಡೆಂಟ್ ಆದ 1 ಗಂಟೆಗೆ ಸರ್ ಹಾಸ್ಪಿಟಲ್ ತಂದು 4:15 ಗೊತ್ತಾಗ್ತದೆ. ಅಲ್ಲ, ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅದೇ ವಾರ್ಡನ್ ಕೇಳಬೇಕು ಸಂಬಂಧಪಟ್ಟಿದ್ದಿಲ್ಲ. ತಮ್ಮ ಗಮನಕ್ಕೆ ಬಂದ್ಮೇಲೆ ಸರ್ ಇಲ್ಲಿ ಯಾರಾದರೂ ತಾವು ಮತ್ತು ನಮ್ಮ ಗಮನಕ್ಕೆ ಅಂತಂದ್ರೆ ನಾವು ಅವ್ರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಕಾಂಟ್ಯಾಕ್ಟ್ ಮಾಡಿರಿ. ರೆಸಿಡೆನ್ಷಿಯಲ್ ಸ್ಕೂಲ್ ಅದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ನೇರವಾಗಿ ಮಗು ಶಾಲೆಯಲ್ಲಿ ಇರುತ್ತೆ. ಸ್ಕೂಲ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇರೋದ್ರಿಂದ ಏನಾಗಿದೆ ಅಂತಕ್ಕಂಥದ್ದು ಅವ್ರನ್ನೇ ಕೇಳಬೇಕಾಗಿದೆ. ಅವರಿಂದಲೇ ಮಾಹಿತಿಯನ್ನು ತೆಗೆದುಕೊಳ್ಳಿ. ಹೆಚ್ಚಿನ ಮಾಹಿತಿ ಅವರಿಂದಲೇ ತೆಗೆದುಕೊಳ್ಳಿ. ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ. ಸರ್, ಈಗ ಅವ್ರ ಮನೆಯವರ ವಾರ್ಡನ್ ಮ್ಯಾಗ ಆರೋಪ ಮಾಡಿದಾರೆ. ಅದ್ರ ಬಗ್ಗೆ ನೀವು ಇದನ್ನ ತಗ ಪೋಸ್ಟ್ ಮಾರ್ಟಮ್ ಮಾಡಿಲ್ರಿ? ಇದಕ್ಕೆ ಏನು ಇನ್ನಾತಕ ಪೋಸ್ಟ್ ಮಾರ್ಟಮ್ ನಾವು ಮಾಡಿ ಕೊಟ್ಟಿಲ್ರಿ. ಅದು ಇದು ಅಧಿಕಾರಿಗಳು ಬರ್ಬೇಕಲ್ಲ. ಈ ಸರ್ಕಾರಕ್ಕೆ ಏನು ಹೇಳ್ತಾರೆ ನೀವು? ಇನ್ನವರೆಗೆ ಕ್ಷೇತ್ರದ ಶಾಸಕರು ಬಂದಿಲ್ಲ, ಇನ್ನವರೆಗೆ ಬಂದಿಲ್ಲ. ಈಗ ಪಿ ರಾಜ್ ಸಾಹೇಬ್ರು ಬರತ್ತಾರು. ಅವ್ರು ಏನು ಹೇಳ್ತಾರಲ್ಲ ಅದನ್ನ ಅಂದ್ರೆ ನಿಮ್ಮ ಆರೋಪ ಯಾರ ಮ್ಯಾಗ ಐತ್ರಿ? ಮಾಸ್ಟರ್ಗಳ ಮೇಲೆ. ಅವ್ರ ಹೆಸರೇನ್ರಿ? ವಾರ್ಡನ್ ಸರ್. ಏನು ಹೆಸರೇನ್ರಿ? ಅವ್ನ ಹೆಸರು ಏನು ಗೊತ್ತಿಲ್ರಿ ನಮಗೆ. ಅವ್ನು ವಾರ್ಡನ್ ನೋಡ್ರಿ. ವಾರ್ಡನ್ ಇಲ್ಲ, ಯಾವ ಕಾರಣಕ್ಕಾಗಿರ್ಬೋದು? ವಿಜಯ್ ಕುಮಾರ್ ನೋಡ್ರಿ. ವಿಜಯ್ ಕುಮಾರ್ ಅವ್ನು ನಮ್ಗೆ ಈಗ ಅಧಿಕಾರಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅಧಿಕಾರಿಗಳಿಗ್ರಿ ಅವ್ರು ನಮಗೆ ಏನು ನ್ಯಾಯ ಸಿಗ್ಬೇಕಲ್ಲ. ಪೊಲೀಸ್ ಇಲಾಖೆ ಏನ ಐತ್ರಿ? ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡತ್ತಾರ ಅವ್ರಿಗೆ, ಮಾಸ್ತರ್ಗಳಿಗೆ. ನಮ್ಗೆ ಏನು ಸಪೋರ್ಟ್ ಮಾಡಿಲ್ಲ ಅವ್ರು ಇನ್ನೂವರೆಗೆ. ನಮ್ಮ ನೋಡ್ರಿ ಎಫ್ಐಆರ್ ಮಾಡಿದೇವು, ಪಂಚರಾಮ್ ಮಾಡ್ಕೊಂಡು ಬಂದಿಲ್ಲ ಇನ್ನೂವರೆಗೆ.
ಹಂಗೆ ಪೋಸ್ಟ್ ಮಾರ್ಟಮ್ ಮಾಡತ್ತಾರ. ನಿಮ್ಮ ಹೆಸರೇನ್ರಿ? ಎಲ್ಲಪ್ಪ ಭಜಂತ್ರಿ. ನೀವೇನು ಆಗ್ಬೇಕು? ಅವ್ರ ಅಣ್ಣ ಆಗ್ಬೇಕಣ್ಣ. ಮಾಸ್ತರ್ಗಳು ಬಡದ ಊರ್ಲಾಕಿ ಕೊಂದಾರ್ರಿ ಮಾಸ್ತರ್ಗಳ. ಯಾವ ಇಲಾಖೆ ಪೊಲೀಸ್ ಇಲಾಖೆ ನಮ್ಗೆ ಏನೋ ನ್ಯಾಯ ಕೊಡಿಸ್ಬೇಕ್ರಿ. ನಿನ್ನ 2 ಕೂಸ್ನ ಕೊಂದಾನ್ರಿ ನನ್ನ ಹಳ್ಯಾನ. ಯಾರು ಯಾವ ಇಲಾಖೆ ಬಂದಾರ ನಮಗ್ ನ್ಯಾಯ ಕೊಡಿಸಿಲ್ರಿ. ಆ ಮಾಸ್ತರ್ಗಳೆಲ್ಲ ಪೊಲೀಸ್ಗಳ ಒಳಗ್ ಹಾಕೊಂಡ್ರಿ. ನಮ್ ಕೈಯಾಗ ಕೊಡ್ಲಿಲ್ಲ, ನಮ್ಗ್ ನ್ಯಾಯ ಸಿಕ್ಲಿಲ್ಲ. ನಮಗ್ ನಮ್ ಹುಡುಗ ಬೇಕ್ರಿ. ನಮಗ್ ನಮ್ ಹುಡುಗ ತಂದು ಕೊಡ್ಬೇಕು. ಯಾವ ಇಲಾಖೆನೂ ಬಂದ್ ನಮಗ್ ಏನು ಮಾಡಿಲ್ಲ, ನಮಗ್ ಗೌರವ ಕೊಟ್ಟಿಲ್ಲ. ನಮ್ 4ವರೆಗೆ ಫೋನ್ ಹಚ್ಚಾರ್ರಿ. ನಿಮ್ ಸಂಜೆ 4ವರೆಗೆ, ರವಿವಾರ 4ವರೆಗೆ ನಮಗ್ ಫೋನ್ ಹಚ್ಚಾರು. ನಿಮ್ ಮಗನ್ ತಗೊಂಬರತ್ತಿ ಸರ್ಕಾರ ದವಾಖಾನೆ ನೀವ್ ಬರ್ರಿ, ನಿಮ್ ಮಗ ಅಣ್ಣ ಅಂತಾನ್ರಿ. ಏನು ಇಲ್ರಿ, ಆರಾಮ್ ಅದಾನು. ಗುರುವಾರ ಸಾಲಿ ಹೋಗ್ಯಾನ್ರಿ, ಏನು ತಕರಾರಿಲ್ರಿ. ಸಾಲಿ ಫಸ್ಟ್ ಒಬ್ಬ ಸಾವಿನ ಸತ್ಯತೆ ಏನು ಅಂತ ಹೇಳಿ ಆ ಕುಟುಂಬದವರಿಗೂ ಗೊತ್ತಾಗಬೇಕು. ಈ ನಿಟ್ಟಿನಲ್ಲಿ ನಾನು ಎಲ್ಲ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡಿದ್ದೇನೆ. ಈಗ ಪೋಸ್ಟ್ ಮಾರ್ಟಮನ್ನು ಕೂಡ ವ್ಯವಸ್ಥಿತವಾಗಿ ಪಂಚರನ್ನು ಇಟ್ಕೊಂಡು ಇನ್ಕ್ವೆಸ್ಟನ್ನು ಮುಗಿಸಿ ನಿಗದಿತವಾಗಿ ಆ ಕಾನೂನಿನ ವ್ಯಾಪ್ತಿಯಲ್ಲಿಯೇ ಪೋಸ್ಟ್ ಮಾರ್ಟಮ್ ಪ್ಲಸ್ ಇನ್ಕ್ವೆಸ್ಟ್ ಪಂಚನಾಮ ಮಾಡಬೇಕು ಅಂತ ಹೇಳಿ ಅವರಿಗೆ ತಿಳಿಸಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮಾತನಾಡಿ ಮನವಿಯನ್ನು ಮಾಡಿದ್ದೀನಿ. ಕೇವಲ 5 ಲಕ್ಷ ಅಲ್ಲ, ಈ ಕುಟುಂಬಕ್ಕೆ 20 ಲಕ್ಷದವರೆಗೆ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸಕಾರಾತ್ಮಕವಾಗಿ ಇದಕ್ಕೆ ಸ್ಪಂದಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಇಂತಹ ಘಟನೆಗಳು ಎಲ್ಲಿಯೂ ಕೂಡ ನಡೀಬಾರದು. ಅದೇ ರೀತಿ ಶಾಲೆಯಲ್ಲಿ ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಂತಹ ವಾತಾವರಣ ನಿರ್ಮಾಣ ಆಗಬೇಕು. ಈ ನಿಟ್ಟಿನಲ್ಲಿ ಏನು ಕ್ರೈಸ್ಟ್ ಸಂಸ್ಥೆ ಇನ್ನೂ ಹೆಚ್ಚು ಸುಧಾರಣೆಯನ್ನು ತರುವಂತಹ ಕೆಲಸವನ್ನು ಮಾಡಬೇಕು. ವಿದ್ಯಾರ್ಥಿಗಳಲ್ಲಿ ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚು ಮಾಡುವಂತಹ ಪ್ರಕ್ರಿಯೆಗಳು ನಡೀಬೇಕು. ಈ ತನಿಖೆ ಪ್ರಾಮಾಣಿಕವಾಗಿ ಮಾಡಬೇಕು